ಮಾಜಿ ಸಂಸದ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಕಡೆಗಣಿಸುತ್ತಿದ್ದು, ಅಧಿಕಾರ ಸಿಕ್ಕರೆ ಮಾತ್ರ ಪಕ್ಷ ಸಂಘಟನೆಗೆ ಬರುವ ಸಿದ್ದೇಶ್ವರ್ ಸ್ವಾರ್ಥ ರಾಜಕಾರಣಿ. ಇಂಥವರಿಂದಲೇ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಭಾರಿ ಹಿನ್ನಡೆಯಾಗಿದೆ ಎಂದು ರಾಜು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭೆಯ 4 ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಗೆಲ್ಲಿಸಿದ್ದೆವು. ಆದರೆ ಈಗ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಇದೆ. ರಣತಂತ್ರ ರೂಪಿಸಲು ಕರೆಯಲಾಗಿದ್ದ ಸಭೆಗೆ ಗೈರು ಹಾಜರಾಗಿದ್ದಾರೆ. ಅಧಿಕಾರ ಇದ್ದರೆ ಮಾತ್ರ ಪಕ್ಷ, ಇಲ್ಲದಿದ್ದರೆ ಅವರ ಪಾಡಿಗೆ ಅವರು ಇದ್ದು ಬಿಟ್ಟರೆ ಪಕ್ಷ ಬಲಿಷ್ಠವಾಗುವುದು ಹೇಗೆ ಎಂದು ಪ್ರಶ್ನಿಸಿದರು. ಜಿಎಂ ಸಿದ್ದೇಶ್ವರ್ ಗೆಲ್ಲಲು ವೈಯಕ್ತಿಕ ವರ್ಚಸ್ಸಿಗಿಂತ ಪಕ್ಷದ ಕಾರ್ಯಕರ್ತರು ಮುಖಂಡರು, ಬಿಜೆಪಿ ಚಿಹ್ನೆ, ಅಟಲ್ ಬಿಹಾರಿ ವಾಜಪೇಯಿ, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಸಿಎಂ ಯಡಿಯೂರಪ್ಪರ ಜನಪ್ರಿಯತೆ, ವರ್ಚಸ್ಸು ಕಾರಣ. ಕೇವಲ ತನಗೆ ಮಾತ್ರ ಅಧಿಕಾರ ಬೇಕು, ಉಳಿದವರಿಗೆ ಬೇಡ ಎನ್ನುವ ಮನೋಭಾವನೆಯಿಂದಲೇ ಪಕ್ಷ ದಿನೇ ದಿನೇ ಕುಸಿಯುತ್ತಿದೆ. ಕಾರ್ಯಕರ್ತರು ಮುಖಂಡರು ದೂರ ಸರಿಯುವಂತಾಗಿದೆ. ಹಾಗಾಗಿ ಪಕ್ಷ ಕಟ್ಟಿದ ದುಡಿದ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್, ಎಂಪಿ ರೇಣುಕಾಚಾರ್ಯ ಅವರಂತಹ ನಾಯಕರಿಗೆ ಜಿಲ್ಲೆಯ ನಾಯಕತ್ವ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಬಿಜೆಪಿ ಪಕ್ಷಕ್ಕಾಗಿ ಕೆಲಸ ಮಾಡುತ್ತೇವೆ. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಸಿದ್ದೇಶ್ವರ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಅವರ ಪತ್ನಿಯನ್ನ ಕಣಕ್ಕಿಳಿಸಿದ್ದರು. ಆದರೆ ಸೋತ ಬಳಿಕ ಆಗೊಮ್ಮೆ ಈಗೊಮ್ಮೆ ಎಂದು ಬಂದು ಹೋಗುತ್ತಿದ್ದಾರೆ. ಪಕ್ಷ ಸಂಘಟನೆಗೆ ಮುಂದಾಗುತ್ತಿಲ್ಲ. ಇದು ಕಾರ್ಯಕರ್ತರಿಗೆ ಬೇಸರ ತಂದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಜಾಧವ್, ಗಂಗರಾಜು, ಮಂಜುನಾಥ್, ಜಿ ದಯಾನಂದ್, ಪ್ರದೀಪ್ ಇದ್ದರು. ನಿನ್ನೆ ದಿವಸ ನಮ್ಮ ಪಕ್ಷದ ವತಿಯಿಂದ ಮೀಟಿಂಗ್ ಕರೆದಿದ್ರು. ಅಲ್ಲಿ ಮಾಜಿ ಸಂಸದರು ಭಾಗವಹಿಸಿಲ್ಲ. ಬೆಂಗಳೂರಲ್ಲಿ ಯಡಿಯೂರಪ್ಪರ ವಿರುದ್ಧ ಸಭೆ ನಡೆಸಿದ್ದಾರೆ ನಿನ್ನೆ ಬೆಂಗಳೂರಲ್ಲಿ. ಇಲ್ಲಿ ನಗರ ಪಾಲಿಕೆ ನಮ್ಮ ಅಧಿಕಾರ ಬರೋದನ್ನು ಬಂದಿಲ್ಲ. ಅವರು ಕಾರ್ಯತಂತ್ರ ರೂಪಿಸೋದು ಬಿಟ್ಟು ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಯಡಿಯೂರಪ್ಪರ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರಾವಣೆ ಸಿದ್ದೇಶ್ವರ್ ಅವರು. ಹಾಗೂ ಈಗ 25 ವರ್ಷಗಳಿಂದ BJP ಭದ್ರಕೋಟೆಯಾಗಿತ್ತು. ಈಗ ಎಲೆಕ್ಷನ್ ಸೋತರ ನಂತರ ಅವರ ಸ್ವಯಂಕೃತ ಅಪರಾಧದಿಂದ ಸೋತು, ಈಗ ಅವರು ಎಲೆಕ್ಷನ್ ಸೋತ ನಂತರ ಈಗ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಸೋದು ಅವ್ರು ಹೊಣೆಯಾಗಿತ್ತು. ಅವ್ರು ಬಂದಿಲ್ಲ. ನೇರವಾಗಿ ಅಧಿಕಾರ ಕೊಡ್ಸೋಕೆ ಅವ್ರು ಬರಬೇಕಾಗಿತ್ತು. ಕಳೆದ ಬಾರಿನೂ ಸ್ಥಾಯಿ ಸಮಿತಿಗಳು ಅವ್ರ ನಿರ್ಲಕ್ಷ್ಯದಿಂದ ಕೈ ತಪ್ಪಿದ್ದು. ಈ ಬಾರಿನೂ ಬಂದಿಲ್ಲ ಇಲ್ಲಿಗೆ. ಈಗ ನಗರ ಪಾಲಿಕೆ ಚುನಾವಣೆ ಅವ್ರ ಮುಖಂಡತ್ವದ ನಡೀಬೇಕಿತ್ತು, ಅವ್ರು ಬಂದಿಲ್ಲ. ಹಿಂದೆ ಅವರು 4-5 ಬಾರಿ ಚುನಾವಣೆ ಗೆದ್ದರೂ ಯಡಿಯೂರಪ್ಪರ ಆಶೀರ್ವಾದದಿಂದನೇ ಗೆದ್ದಿದ್ದು. ಎಲೆಕ್ಷನ್ನಿಗೆ 4-5 ಬಾರಿ ಯಡಿಯೂರಪ್ಪ, ಅಟಲ್ ಬಿಹಾರಿ ವಾಜಪೇಯಿ, ಭಾರತ ಜನತಾ ಪಕ್ಷದ ಆಶೀರ್ವಾದದಿಂದನೇ ಅವ್ರು ಗೆದ್ದಿರೋದು. ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಗೆದ್ದಿರೋದು. ಅವ್ರಿಗೆ ನಾವು ಎಲ್ಲ ಕಾರ್ಯಕರ್ತರು, ಬೂತ್ ಮಾಡೋದು ಕಾರ್ಯಕರ್ತರು 5 ಚುನಾವಣೆನೂ ಕಷ್ಟಪಟ್ಟು ಗೆಲ್ಲಿಸಿದ್ದಾರೆ. ಆದರೆ ಇವರು ಈಗ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಸೋಕ್ಕೆ ಮುಂದೆ ಬಂದಿಲ್ಲ. ಹಂಗಾಗಿ ಈ ಸರಿ ನಗರ ಪಾಲಿಕೆ ಏನಾದ್ರು ಕೈ ತಪ್ಪಿದರೆ ಅದಕ್ಕೆ ನೇರವಣೆ ಅವರೇ ಅಂತ ನಾವು ಹೇಳಕ್ಕೆ ಬಯಸ್ತೀವಿ.